ನಮಸ್ಕಾರ. ನಾನು ಇಲ್ಲೊಂದು ವಿಶೇಷವಾದ ಆಲದ ಮರವನ್ನ ತೋರಿಸ್ತಾ ಇದ್ದೀನಿ. ಈ ಆಲದ ಮರನ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟೊಂದು ಅದ್ಭುತವಾಗಿದೆ ನೋಡ್ಲಿಕ್ಕೆ. ಮತ್ತೆ ಈ ತರದ ಮರಗಳು ಮತ್ತೆ ಎಲ್ಲೂ ಸಿಗಲ್ಲ. ಮತ್ತೆ ನಾವು ಒಂದಿಷ್ಟು ಈ ತರದ ವಿಷಯಗಳನ್ನ ನಾವು ಸೆರೆ ಹಿಡಿದು ನಾವು ಇನ್ನ ಮುಂದಿನ ಜನಾಂಗಕ್ಕೆ ಒಂದು ಕೊಡುವಂತ ಕೊಡುಗೆ ಕೂಡ ಆಗಿರತ್ತೆ. ಮೊದ್ಲೆಲ್ಲ ಏನು ಪುಸ್ತಕಗಳಲ್ಲಿ ಬರಿತಾ ಇದ್ರು. ಈಗ ಯಾರು ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಏನಿದ್ರು ಕೂಡ ಏನು ಡಿಜಿಟಲ್ ಯುಗ ಇದು. ಇಲ್ಲಿ ನೋಡ್ತಿರಬಹುದು ಈ ಮರ ಎಷ್ಟೊಂದು ವಿಸ್ತಾರವಾಗಿ ಬೆಳ್ಕೊಂಡಿದೆ ಅಂತಂದ್ರೆ ಎಲ್ಲೆಲ್ಲಿ ಆ ಬಳ್ಳಿ ಈ ನೆಲಕ್ಕೆ ಮುಟ್ಟತ್ತೋ ಅಲ್ಲಿಂದನೇ ಮರ ಸ್ಟಾರ್ಟ್ ಆಗ್ತಾನೆ ಹೋಗ್ತಾ ಇದೆ. ಆದ್ರೆ ಇದ್ರಲ್ಲಿ ಯಾವುದು ತಾಯಿಯ ಇದು ಬೇರು, ಯಾವುದು ಮೊದಲನೇ ಮರ ಅನ್ನೋದೇ ಕೂಡ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ನೋಡ್ಲಿಕ್ಕೂ ಕೂಡ ಅಷ್ಟೊಂದು ಅದ್ಭುತವಾಗಿಯೇ ಇದೆ. ಈ ತರದ ವಿಚಾರಗಳು ಸಾಕಷ್ಟು ಕಡೆ ಇರ್ತವೆ. ನಾವು ಮುಂದಿನ ಪೀಳಿಗೆ ಕೊಡುಗೆ ಅಂತ ಕೊಡ್ಬೇಕಾದ್ರೆ ಇಂಥದ್ದನ್ನೆಲ್ಲ ಕೂಡ ಒಂದು ವಿಡಿಯೋ ಮಾಡಿ ಏನು ಈಗಿನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೋದ್ರಿಂದ ಒಂದು ಈಗ ಮುಂದಿನ ಪೀಳಿಗೆ ಈ ತರದ ಒಂದು ಇತ್ತು ಅನ್ನೋದು ಕೂಡ ಒಂದು ಅವರಿಗೆ ಗೊತ್ತಾಗತ್ತೆ. ಯಾಕಂದ್ರೆ ಈಗ ಈ ಪ್ರಕೃತಿ ವಿಕೋಪ ಮತ್ತೆ ಈ ಮನುಷ್ಯನ ಮತ್ತೆ ಪ್ರಕೃತಿ ಮೇಲೆ ಮಾಡ್ತಿರುವಂತ ಒಂದು ದೌರ್ಜನ್ಯ ಇದ್ರ ಮೇಲೆ ಈಗ ಈ ತರದೆಲ್ಲ ಉಳ್ಕೊಳ್ಳೋದೇ ತುಂಬಾ ಕಷ್ಟ ಆಗಿದೆ. ಸಾಕಷ್ಟು ಕಡೆ ನೋಡಿದೀರಾ ಎಲ್ಲೋ ಈ ತರದ ಮರಗಳೆಲ್ಲ ಕಾಣಿಸೋದೇ ಇಲ್ಲ ಇವಾಗ. ಯಾಕಂದ್ರೆ ಮನುಷ್ಯ ಪ್ರಕೃತಿ ಮೇಲೆ ಅಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದಾನೆ. ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ತರದ ಮರ ಉಳ್ಕೊಂಡಿದೆ ಅಂತಂದ್ರೆ ಅದು ನಾವು ನಿಜವಾಗ್ಲೂ ಒಂದು ಹೆಮ್ಮೆ ಅನ್ಸುತ್ತೆ. ನೋಡಿ ಎಲ್ಲೆಲ್ಲಿ ನೆಲಕ್ಕೆ ಆ ಬೇರು ಮುಟ್ಟಿದೆಯೋ ಅಲ್ಲಿಂದನೇ ಮತ್ತೆ ಮತ್ತೆ ಮರ ಸ್ಟಾರ್ಟ್ ಆಗ್ತಿರೋವಂಥದ್ದು. ಇದು ಸಾಗರ ತಾಲೂಕಿನ ಯಲ್ಕುಂದ್ಲಿ ಗ್ರಾಮ, ಏನಪ್ಪಾ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಯಲ್ಕುಂದ್ಲಿ ಗ್ರಾಮದಲ್ಲಿ ಈ ಮರ ಕಾಣಿಸ್ಕೊಂಡಿರ್ತದೆ. ನಾವು ಕೂಡ ಇಲ್ಲಿಯ ಸ್ಥಳೀಯರಾಗಿ ದಿನನಿತ್ಯ ಈ ಜಾಗದಲ್ಲಿ ಸಂಚಾರ ಮಾಡ್ತೀವಿ. ನೋಡಿ ಎಷ್ಟೊಂದು ವಿಸ್ತಾರವಾಗಿ ಬೆಳ್ಕೊಂಡಿದೆ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಅಷ್ಟು ಅದ್ಭುತವಾಗಿದೆ. ನಾನು ಕೂಡ ತುಂಬಾ ದಿವಸದಿಂದ ಈ ತರದ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ಸಾಕಷ್ಟು ದಿವಸದಿಂದ ನಾನು ಅನ್ಕೊಂಡಿದ್ದೆ. ನೋಡಿ ಯಾವ ತರ ಒಂದು ಬೆಳ್ಕೊಂಡಿದೆ ಅಂತೇಳಿ. ನಾನು ಸತೀಶ್ ಅಂಗಡಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಬೇಕು. ಯಾಕಂದರೆ ಪ್ರಕೃತಿ ಪ್ರೇಮಿಗಳು ಸಾಕಷ್ಟು ಜನ ಇರ್ತಾರೆ. ಹಾಗಾಗಿ ಅವರಿಗೆ ಇದು ತುಂಬ ಒಂದು ನೋಡಿ ಖುಷಿ ಪಡುವಂಥ ಒಂದು ವಿಚಾರ. ಸಾಕಷ್ಟು ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.